ದರ್ಶನ್ ಫ್ಯಾನ್ಸ್ಗೆ ಪೊಲೀಸರ ಸಖತ್ ಕ್ಲಾಸ್. ನಿಮ್ಮಂತಹ ಕೆಟ್ಟ ಅಭಿಮಾನಿಗಳಿಂದ ದರ್ಶನ್ಗೆ ಕೆಟ್ಟ ಹೆಸರು. ದರ್ಶನ್ ಅಭಿಮಾನಿಗಳಿಗೆ ಪೊಲೀಸ್ ಕಿವಿ ಮಾತಿದು. ಮಾಗಡಿ ರಸ್ತೆ ಪೊಲೀಸ್ ಠಾಣೆ ಸಿಬ್ಬಂದಿಯಿಂದ ಫ್ಯಾನ್ಸ್ಗೆ ಕ್ಲಾಸ್. ಅಸಭ್ಯ ಘೋಷಣೆ ಕೂಗುವಾಗ ತಡೆದು ಪೊಲೀಸರು ಕ್ಲಾಸ್ ತಗೊಂಡಿದ್ದಾರೆ. ಇನ್ನು ಪೊಲೀಸರು ಈ ರೀತಿಯಾಗಿ ಕ್ಲಾಸ್ ತೆಗೆದುಕೊಳ್ತಾ ಇದ್ದಂತೆ ದರ್ಶನ್ ಫ್ಯಾನ್ಸ್ ಗಪ್ಚುಪ್. ಯಾಕಂದ್ರೆ ಗಮನಿಸಿದ್ದೀವಿ, ಕೊಲೆ ಪ್ರಕರಣದಲ್ಲಿ ದರ್ಶನ್ ಆರೋಪಿತರಾಗಿರುವುದು, ಅದು ಕೂಡ A2. ದರ್ಶನ್ ರೇಣುಕಾಸ್ವಾಮಿಗೆ ಯಾವ ರೀತಿಯಾಗಿ ಹಿಂಸೆಯನ್ನ ಕೊಟ್ಟರು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳು ಸಿಕ್ಕಿದೆ. FSL ರಿಪೋರ್ಟ್ನಲ್ಲಿ ಅದೆಲ್ಲ ಬಟಾಬಯಲಾಗಿದೆ. ತಮ್ಮ ನೆಚ್ಚಿನ ನಟನಿಂದ ಈ ರೀತಿಯ ಕೃತ್ಯ ಆಗಿದೆ, ಒಬ್ಬ ವ್ಯಕ್ತಿಯ ಜೀವ ಹೋಗಿದೆ, ಒಂದು ಮನೆ ತನ್ನ ಮಗನನ್ನ ಕಳ್ಕೊಂಡು ಅನಾಥವಾಗಿದೆ ಅನ್ನೋದು ಗೊತ್ತಿದ್ರೂ ಕೂಡ ಒಂದಷ್ಟು ಅಂಧಾಭಿಮಾನಿಗಳು ದರ್ಶನ್ರ ಬೆನ್ನಿಗೆ ನಿಂತ್ಕೊಂಡು ಜೈಕಾರವನ್ನ ಹಾಕ್ತಿದ್ದಾರೆ. ರಾಜ ಎಲ್ಲಿದ್ರು ರಾಜನೇ ಅಂತ ಹೇಳ್ತಾರೆ. ನಮ್ಮ ಬಾಸ್ನ ಪರವಾಗಿ ನಾವು ಇರ್ತೀವಿ ಅಂತ ಹೇಳ್ತಾರೆ. ಅವ್ರೇನ್ ಮಾಡಿದ್ರು ಕೂಡ ನಾವು ಒಪ್ಕೊಳ್ತೀವಿ ಅಂತ ಹೇಳ್ತಾರೆ. ಆನೆ ನಡೆದಿದ್ದೇ ದಾರಿ ಅಂತ ಹೇಳ್ತಾರೆ. ರಾಜಮಾರ್ಗ ಅಂತ ಹೇಳ್ತಾರೆ. ಈ ರೀತಿಯಾಗಿ ಜೈ ಡಿ ಬಾಸ್ ಅಂತ ಘೋಷಣೆಯನ್ನು ಕೂಗಿ ಎಲ್ಲೋ ಒಂದು ಕಡೆ ದರ್ಶನ್ರನ್ನ ಪ್ರವೋಕ್ ಮಾಡ್ತಿದ್ದಾರೆ. ಈಗ ಸದ್ಯಕ್ಕೆ ನೀವು ತಿಳಿದಂಗೆ ದರ್ಶನ್ರಿಗಿಂತ ಹೆಚ್ಚಾಗಿ ದರ್ಶನ್ ಅಕ್ಕಪಕ್ಕದಲ್ಲಿ ಇರುವವರು ಈ ರೀತಿಯಾಗಿ ಜೈಕಾರ ಹಾಕುವವರಿಂದಲೇ ದರ್ಶನ್ಗೆ ಈ ರೀತಿಯ ಸ್ಥಿತಿ ಬಂದಿದೆ ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಫ್ಯಾನ್ಸ್ಗೆ ಪೊಲೀಸರು ಕ್ಲಾಸ್ ತಗೊಂಡಿದ್ದಾರೆ. ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವರಿಗೆ ಕೆಲಸ ಮಾತಾಡೋದಿಲ್ಲ. ನೀವು ಅಭಿಮಾನಿ ಇರಬೇಕು, ಬೇರೆಯವ್ರ ಬಗ್ಗೆ ನೋಡೋ ಮೇಲೆ ನೀವು ಅಭಿಮಾನಿಗೆ ನಮ್ದು ಯಾವ್ದೇ ತರದ ಇದಿಲ್ಲ, ತೊಂದರೆ ಇಲ್ಲ, ಎಂಜಾಯ್ ಮಾಡಿ ಫಿಲಿಮ್. ಆದ್ರೆ ಬೇರೆಯವ್ರಿಗೆ ನಾವು ಆತರ ಏನಾದ್ರು ನೀವು ಸ್ಲೋಗನ್ ಕೂಗೋದು, ನ್ಯೂಸ್ ಮಾತಾಡ್ರೆ ನಾವು ನಿರ್ದಾಕ್ಷಿಣ್ಯ ಅವಾಗೆಲ್ಲ ರೆಕಾರ್ಡ್ ಮಾಡ್ತಾ ಇದೀವಿ. ಇಲ್ಲಿ ಮೇಲಿಂದ ರೆಕಾರ್ಡ್ ಆಗ್ತದೆ, ಆಮೇಲೆ ಬಂತ ಬೇರೆ ನಾವು ತೊಂದರೆ ಒಂದು ಮುಗಿಸ್ತೀರಾ. ನಿಮ್ಮಂತ ಕೆಲವು ಕೆಟ್ಟವರಿಂದ ನಾವು ಇನ್ನೂ ತೊಂದರೆ ಆಗ್ತಾ ಇರೋದು ಅವ್ರಿಗೆ. ಅಭಿಮಾನಿಗಳು, ನಿಜವಾದ ಅಭಿಮಾನಿಗಳಿಗೆ ಆ ತರ ಮಾಡಬಾರ್ದು. ಹೇಳೋ ಮೇಲೆ ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವರಿಗೆ ಕೆಲಸ ಮಾತಾಡೋದಿಲ್ಲ. ನೀವು ಅಭಿಮಾನಿ ಇರಬೇಕು, ಬೇರೆಯವ್ರ ಬಗ್ಗೆ ಇದು ಪ್ರಸನ್ನ ಥಿಯೇಟರ್ನ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ಯಾಕಂದ್ರೆ ಇವತ್ತು ಕರಿಯ ರಿಲೀಸ್ ಆಗಿದೆ. ಆ ಚಿತ್ರವನ್ನ ಕಣ್ತುಂಬಿಕೊಳ್ಳುವುದಕ್ಕೂ ಕೂಡ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಈ ನಡುವೆ ದರ್ಶನ್ರನ್ನ ಆರಾಧಿಸುವಂತಹ, ಪೂಜಿಸುವಂತಹ ಅಭಿಮಾನಿಗಳು ಅವರ ಪರವಾಗಿ ಜಯಘೋಷವನ್ನ ಮೊಳಗಿಸ್ತಾ ಇದ್ರು. ಹಾಗಾಗಿ ಅಲ್ಲಿದ್ದಂತಹ ಒಂದಷ್ಟು ಫ್ಯಾನ್ಸ್ಗೆ ಪೊಲೀಸರು ಬುದ್ಧಿವಾದವನ್ನ ಹೇಳಿದ್ದಾರೆ. ಈ ರೀತಿಯಾಗಿ ನೀವು ಮಾಡೋದ್ರಿಂದಲೇ ದರ್ಶನ್ರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ, ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ ಅಂತ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಗಳ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಗಳ, ಒಂದು ಕಡೆ ದರ್ಶನ್ ಫ್ಯಾನ್ಸ್ಗೆ ಹಬ್ಬ ಅಂತ ಹೇಳಬಹುದು ಇವತ್ತು. ಯಾಕಂದ್ರೆ ಕರಿಯ ಮೂವಿ ರಿಲೀಸ್ ಆಗಿದೆ. ಅದರ ಜೊತೆಗೆ ದರ್ಶನ್ ಪರವಾಗಿ ಎಷ್ಟೊಂದು ಪ್ರೀತಿ ವಿಶ್ವಾಸ ಇನ್ನೂ ಕೂಡ ಅವರ ಫ್ಯಾನ್ಸ್ ಅಲ್ಲಿ ಇದೆ ಅನ್ನೋದು ಈ ಕ್ಷಣದವರೆಗೂ ಕೂಡ ಜಗಜ್ಜಾಹೀರಾಗ್ತಿದೆ. ಆದ್ರೆ ಅತಿರೇಕದ ವರ್ತನೆಗೆ ಇಲ್ಲಿ ಪೊಲೀಸರು ಕಡಿವಾಣವನ್ನ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಫ್ಕೋರ್ಸ್ ಹೌದು ಮಧುಶ್ರೀ, ಇವತ್ತು ಕರಿಯ ರಿಲೀಸ್ ಆಗಿರುವಂಥದ್ದು. ಒಂದು ಕಡೆ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಿದ್ರೆ, ಮತ್ತೊಂದು ಕಡೆ ಅಭಿಮಾನಿಗಳು ಇವತ್ತು ಸಂಭ್ರಮಿಸ್ತಿದ್ದಾರೆ. ಅಂದರೆ ನೋವಿನಲ್ಲೂ ಕೂಡ ಅಭಿಮಾನಿಗಳು ಕರಿಯ ರಿಲೀಸ್ನ ಸಂಭ್ರಮಿಸ್ತಿರುವಂಥದ್ದು. ಯಾಕಂದರೆ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ, ಜೊತೆಗೆ ಈ ಕಡೆ ಕರಿಯ ರಿಲೀಸ್ ಆಗಿದೆ. ಸೊ ದರ್ಶನ್ ಅವ್ರನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಅಭಿಮಾನಿಗಳು. ಹೀಗಾಗಿ ಇವತ್ತು ಬಿಗ್ ಸ್ಕ್ರೀನ್ ಮೇಲೆ ನೋಡಿ ಅವರನ್ನ ಸಂಭ್ರಮ ಪಡುವಂತಹ ಕೆಲಸವನ್ನು ಅಭಿಮಾನಿಗಳು ಮಾಡ್ತಿರುವಂಥದ್ದು. ಅಫ್ಕೋರ್ಸ್ ಅವರ ನೆಚ್ಚಿನ ಹೀರೋ ಸಿನಿಮಾ ರಿಲೀಸ್ ಆದಾಗ ಹಾಲಿನ ಅಭಿಷೇಕ ಮಾಡಿ ಪಟಾಕಿ ಹೊಡೆದು ಎಲ್ಲರೂ ಸಂಭ್ರಮಿಸ್ತಾರೆ, ಎಲ್ಲ ಅಭಿಮಾನಿಗಳು. ಅದನ್ನೇ ದರ್ಶನ್ ಅವರ ಅಭಿಮಾನಿಗಳು ಕೂಡ ಮಾಡಿದ್ರು ಇವತ್ತು. ಅಫ್ಕೋರ್ಸ್ ಅವರು ಸಂಭ್ರಮ ಪಡಲಿ, ಆದರೆ ಮೀಡಿಯಾಗಳಿಗೆ ಅವರು ಕೌಂಟರ್ ಕೊಡೋ ಅಂಥದ್ದು, ಅಂದರೆ ಒಂದು ಪೋಸ್ಟರ್ ಹಾಕಿ ಜೊತೆಗೆ ಏನು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರು ಮಗ್ಗು ಮತ್ತು ಏನು ಸಿಗರೆಟ್ ಹಿಡಿದು ಒಂದು ಫೋಟೋ ಲೀಕ್ ಆಗಿತ್ತು, ಆ ಒಂದು ಪೋಸ್ಟರ್ನ ಬ್ಯಾನರ್ನ ಹಾಕಿ ಅಲ್ಲಿ ಏನ್ರಿ ಮೀಡಿಯಾ ಅಂತ ಒಂದು ಎಲ್ಲ ಬರೆದು, ಮತ್ತು ಜಸ್ಟಿಸು ಡಿಗ್ನಿಟಿ ಅಂತ ಏನು ನೆನ್ನೆ ದರ್ಶನ್ ಅವರು ಪ್ಯೂಮಾ ಟಿ ಶರ್ಟ್ ಮೇಲೆ ಒಂದು ಬರಹ ಬರೆದಿದ್ರು, ಅದನ್ನು ಎಲ್ಲ ಇದು ಬ್ಯಾನರ್ ಮೇಲೆ ಬರೆಸಿ ಪ್ರಸನ್ನ ಥಿಯೇಟರ್ ಮೇಲೆ ಹಾಕಿ ಅದಕ್ಕೆ ಹಾಲಿನ ಅಭಿಷೇಕ ಮಾಡಿ ದರ್ಶನ್ ಫ್ಯಾನ್ಸ್ ಒಂದು ರೀತಿ ಅತಿರೇಕದ ವರ್ತನೆಯನ್ನು ತೋರಿರುವಂಥದ್ದು. ಅಫ್ಕೋರ್ಸ್
ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಈ ಬಾರಿ ಅಂತ ಹೇಳ್ಬಿಟ್ಟು, ಯಾಕಂದರೆ ಶಾಸ್ತ್ರಿ ಸಿನಿಮಾ ರಿಲೀಸ್ ಟೈಮಲ್ಲೂ ಕೂಡ ದರ್ಶನ್ ಫ್ಯಾನ್ಸ್ ಇದೇ ರೀತಿ ಮಾಡಿದರು. ಸೊ ಹೀಗಾಗಿ ಈ ಬಾರಿನೂ ಕೂಡ ಯಾವುದೇ ರೀತಿ ಈ ರೀತಿ ಸಂದರ್ಭಗಳು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಪೊಲೀಸ್ ಅವರು ಅಲ್ಲಿ ಸಾಕಷ್ಟು ಜನ, ಒಂದು 10 ಜನ ಪೊಲೀಸರು ನಿಯೋಜನೆ ಆಗಿದ್ರು. ಯಾವುದೇ ರೀತಿ ಸಮಸ್ಯೆಗಳು ಇಲ್ಲಿ ಆಗಬಾರ್ದು ಅಂತ ಬಾಡಿ ಒಂದು ಕ್ಯಾಮ್ರಾ ಕೂಡ ಹಾಕ್ಕೊಂಡು ಎಲ್ಲವನ್ನ ರೆಕಾರ್ಡ್ ಮಾಡ್ತಾ ಇದ್ರು ಪೊಲೀಸರು. ಜೊತೆಗೆ ಅಲ್ಲಿ ಯಾವಾಗ ಮೀಡಿಯಾ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ರೋ ದರ್ಶನ್ ಅಭಿಮಾನಿಗಳು, ಪೊಲೀಸ್ ಅವರು ಅದನ್ನು ಕಡಿವಾಣ ಹಾಕೋ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರು. ಎಕ್ಸಾಕ್ಟ್ಲಿ ದರ್ಶನ್ ಅವರ ಫ್ಯಾನ್ಸ್ಗೆ ಯಾವ ರೀತಿ ಬುದ್ಧಿವಾದ ಹೇಳಬೇಕೋ ಅದೇ ರೀತಿ ಹೇಳಿದ್ರು. ಅಂದರೆ ನೀವು ಈ ಥರ ಕೆಟ್ಟ ವರ್ತನೆ ತೋರ್ತಿರೋದ್ರಿಂದಲೇ ನಿಮ್ಮ ದರ್ಶನ್ ಅವರಿಗೆ ಕೆಟ್ಟ ಹೆಸರು ಬರ್ತಿರೋದು, ನೀವು ಈ ರೀತಿ ಮಾಡಬೇಡಿ, ನಿಮ್ಮ ಸಂಭ್ರಮ ನೀವು ಮಾಡ್ಕೊಳ್ಳಿ, ಯಾರು ಬೇಡ ಅನ್ನಲ್ಲ, ಆದರೆ ಬೇರೆಯವರ ವಿರುದ್ಧ ಮಾತನಾಡೋದಾಗಿರಲಿ ಅದು ಯಾವುದನ್ನು ಮಾಡಬೇಡಿ ಅಂತ ಹೇಳ್ಬಿಟ್ಟು ಪೊಲೀಸ್ ಅವರು ಒಂದು ಬುದ್ಧಿವಾದವನ್ನ ಹೇಳಿದ್ರು. ಅಫ್ಕೋರ್ಸ್ ಅವರ ಒಂದು ಈ ನಡೆಗೆ ನಿಜವಾಗ್ಲೂ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಮಧುಶ್ರೀ, ಧನ್ಯವಾದ ಮಂಗಳ ತಮ್ಮ ಮಾಹಿತಿಗಾಗಿ. ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವರಿಗೆ ಕೆಟ್ಟ ಹೆಸರು ಬರ್ತಾ ಇರೋದಿಲ್ಲ. ನೀವು ಅಭಿಮಾನಿ ಇರ್ಬೇಕು, ಬೇರೆಯವ್ರ ಬಗ್ಗೆ ನೋಡೋ ಮೇಲೆ ನೀವು ಅಭಿಮಾನಿಗೆ ನಮ್ದು ಯಾವ್ದೇ ತರದ ಇದಿಲ್ಲ, ತೊಂದರೆ ಇಲ್ಲ, ನೀವು ಎಂಜಾಯ್ ಮಾಡಿ ಫಿಲಿಮ್. ಆದ್ರೆ ಬೇರೆಯವ್ರಿಗೆ ನೋವು ಆತರ ಏನಾದ್ರು ನೀವು ಸ್ಲೋಗನ್ ಕೂಗೋದು, ನ್ಯೂಸ್ ಟಾಕ್ ಮಾತಾಡ್ರೆ ನಾವು ನಿರ್ದಾಕ್ಷಿಣ್ಯವಾಗೆಲ್ಲ ರೆಕಾರ್ಡ್ ಮಾಡ್ತಾ ಇದೀವಿ, ಇಲ್ಲಿ ಮೇಲಿಂದ ರೆಕಾರ್ಡ್ ಆಗ್ತದೆ. ಆಮೇಲೆ ಬಂತ ಬೇರೆ ನಾವು ತೊಂದರೆ ಒಂದು ಮಾಡ್ಕೊತೀರಾ. ನಿಮ್ಮಂತ ಕೆಟ್ಟವ್ರು ಕೆಲವು ಕೆಟ್ಟವರಿಂದ ನಾವು ಇನ್ನೂ ತೊಂದರೆ ಆಗ್ತಾ ಇರೋದು ಅವ್ರಿಗೆ. ಅಭಿಮಾನಿಗಳು, ನಿಜವಾದ ಅಭಿಮಾನಿಗಳಿಗೆ ಆತರ ಮಾಡಬಾರ್ದು. ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಣ್ಣ ಯಾವಾಗ ಮಾತಾಡ್ತಾನೆ, ದೇವರ ನಮ್ಮಿಂದ ಒಬ್ರಿಗೆ ಕೆಟ್ಟದಾಗಬಾರ್ದು ಅಂತ ಬೇರೆ ಸಹಿಸೋಣ, ಬಟ್ ನಮ್ಮಿಂದ ಒಬ್ರಿಗೆ ಕೆಟ್ಟದಾಗಬಾರ್ದು ಅದು ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. ಬಟ್ ಅವ್ರ ರೀತಿ ನಾವು ಬದುಕೋಣ. ಎಲ್ಲ ಗುಂಪಲ್ ಗೋವಿಂದ ಅಂತ ಯಾಕೆ ಹೋಗ್ತೀರಾ, ಬರ್ರಿ ಮುಂದೆ ಮಾತಾಡ್ರಿ. ನಿಮ್ಮಂತ ಕೆಲವರು ಕೆಟ್ಟವರಿದ್ದೀನಿ ಆಗೋದು. ಬನ್ನಿ ಫೋನ್ ಮಾಡ್ರಿ, ಸುಮ್ಮನೆ ಬಂದು ಅವರ ಕೆಟ್ಟ ಮತ್ತೆ ಯಾಕೆ ಕೆಟ್ಟ ಮಾಡ್ತೀರಾ? ಹೇಳೋ ಮೇಲೆ ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವರಿಗೆ ಕೆಟ್ಟ ಹೆಸರು ಬರ್ತಾ ಇರೋದಿಲ್ಲ. ನೀವು ಅಭಿಮಾನಿ ಇರ್ಬೇಕು, ಬೇರೆಯವ್ರ ಬಗ್ಗೆ